ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ ಈಗ ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ಲೇಟಾಗಿ ಎದ್ವಿ, ಇವತ್ತು ರಜಾ ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ಕೊಂಡಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ಈಗ ತರಕಾರಿ ಹಚ್ಚಕತ್ತೀನಿ. ಪಲಾವ್ ಮಾಡ್ಬೇಕಂತ ನಮ್ಮ ತಂಗಿ ಮನೆಯಿಂದ ಬೆಳಿಗ್ಗೆ ಬಂದ್ಲು. ಬೆಳಿಗ್ಗೆ ಅಂದ್ರೆ ಈಗ ಒಂದು 10-15 ನಿಮಿಷ ಆಯ್ತು ಬಂದು. ಅದಕ್ಕೆ ನಾನು ಪಲಾವ್ ಮಾಡಕತ್ತೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಅಕ್ಕಿಗೆ ಇಷ್ಟ ಪಲಾವ್. ಊರಿಗೆ ಹೋಗ್ತೀನಿ ಅಂದ್ರೆ ಅದಕ್ಕೆ ಪಲಾವ್ ಮಾಡಲ್ಲ. ಮತ್ತಿನ್ನು ಊರಿಗೆ ಹೋದ್ಮೇಲೆ ತಿನ್ನಲ್ಲ ಪಲಾವ್ ಅಕ್ಕಿ ಮಾಡಿಕೊಂಡೆ. ಅದಕ್ಕೆ ಮಾಡಿದ ಮಮ್ಮಿ ನಿಧಾನ. ನಮ್ಮ ನಮಿತಾಗ ಕಸ ಗುಡ್ಸಕತ್ತೀನಿ. ಅದಕ್ಕೆ ನಾವ್ಯಾಗ ಸೇರ್ ಮಾಡ್ಕೊಂಡಿರ್ತೀನಲ್ಲ, ಸರಿಸ್ಕೊಂತ ಮಾಡ್ಬಾರ್ದು. ಅವಾಗಲೇ ಹೆಚ್ಚಾಗತ್ತಿದ್ದೆ. ಅಡುಗೆ ಮನೆಗೆ ಕಸ ಗುಡಿಸ್ತೀನಿ, ಒಂದು ಸ್ವಲ್ಪ ಹೊರಗೆ ಕುತ್ಕೊ ಅಂದ್ರು. ಅದಕ್ಕೆ ಅಡುಗೆ ಮನೆಗೆ ಗುಡ್ಸೋ ಮಟ್ಟ ಹೊರಗೆ ಕುತ್ಕೊಂಡಿದ್ದೆ. ಆಲ್ರೆಡಿ ಈರುಳ್ಳಿ ಹೆಚ್ಚಿ ನೀರಾಗ ಹಾಕಿದ್ದೆ, ಘಾಟ್ ಹೋಗ್ಲಿ ಅಂತ ಹೇಳಿ. ಪಲಾವ್ ರೆಸಿಪಿ ಶೇರ್ ಮಾಡ್ರಿ ಅಂತ ಮಾಡಿ ಕಮೆಂಟ್ ಹಾಕಿದ್ರು. ಪಲಾವ್ ರೆಸಿಪಿನ ಎಷ್ಟೊಂದು ಸಲ ಶೇರ್ ಮಾಡೀನಿ, ಲೆಕ್ಕನ ಇಲ್ಲ, ಅಷ್ಟು ಸಲ ಶೇರ್ ಮಾಡ್ಕೊಂಡು. ಈಗಂತೂ ಟೈಮ್ ಆಗೈತಿ, ಇವತ್ತು ಶೇರ್ ಮಾಡೋಕ್ಕಾಗಲ್ಲ. ಏನು ವಿಡಿಯೋ ಲಿಂಕ್ ಹುಡುಕ್ಬೇಕು ನೋಡಿ ನಾನು. ಅಂದ್ರೆ ಬರೀ ರೆಸಿಪಿದ ವಿಡಿಯೋ ಮಾಡೋಕ್ಕೆ ಸಡನ್ನಾಗಿ ಸಿಕ್ಬಿಡ್ತಾವೆ. ನಾವು ಲಾಗ್ಸ್ ಜೊತೆಗೆ ರೆಸಿಪಿ ಶೇರ್ ಮಾಡ್ತೀವಲ್ಲ, ಸ್ವಲ್ಪ ಕನ್ಫ್ಯೂಷನ್ ನಮಗೂ ಹುಡ್ಕಕ್ಕೆ, ನಿಮಗೂ ಹುಡ್ಕಕ್ಕೆ ಕನ್ಫ್ಯೂಷನ್ನು. ರೆಸಿಪಿ ಪ್ಲೇ ಲಿಸ್ಟ್ ಮಾಡೀನಿ, ನೋಡೋಣ ಅದ್ರೊಳಗೆ ಸಿಕ್ಕರೆ ಶೇರ್ ಮಾಡ್ತೀನಿ. ನಿನ್ನ ರಾತ್ರಿ ಚಪಾತಿ ಕಾಳು ಪಲ್ಯ ತಿನ್ನೋದ್ರೊಳಗೆ ಹಲ್ಲು ಇನ್ನೂ ಜಾಸ್ತಿನೇ ಆಗುತ್ತೆ. ಅಷ್ಟು ನೋವಾಗಿತ್ತು, ತಿನ್ನೋಕ್ಕಾಗಲಿಲ್ಲ. ಇಷ್ಟಪಟ್ಟು ಕಾಳು ಪಲ್ಯ ಚಪಾತಿ ಮಾಡಿಕೊಂಡೆ. ಒಂದು ಚಪಾತಿ ತಿನ್ನೋದು 1 ತಾಸು ಮಾಡೀನಿ, ಅಷ್ಟು ನೋವಿತ್ತು. ಅದಕ್ಕೆ ತಿನ್ನಲೇ ಇಲ್ಲ, ಎತ್ತಿಟ್ಬಿಟ್ಟೆ ಅರ್ಧ ಚಪಾತಿನ. ಒಂದು ಅರ್ಧ ಚಪಾತಿ ನಾವ್ಯಾಗ ತಿನ್ನಿಸಿದ್ದೆ, 2 ಚಪಾತಿಯಾಗ. ಅದು ಏನಾಯ್ತಂದ್ರೆ ಚಹಾ ಜಾಸ್ತಿ ಕುಡಿದ್ಬಿಟ್ಟೆ, ಹಂಗಾಗಿ ಹಲ್ಲು ಬಂತು ನೋಡ್ರಿ. ಮತ್ತೆ ಬಳಿ ನಾನು ಚಹಾ ಕಂಟ್ರೋಲ್ನಲ್ಲಿ ಇರ್ತೀನಿ. ಈಗ ಈ ಚಳಿಗೆ ಒಂದು ಸ್ವಲ್ಪ ಕುಡಿಬೇಕು ಅನ್ನಿಸ್ತಿರ್ತದೆ, ಕುಡಿದ್ಬಿಡ್ತೀವಿ. ಹಲ್ಲು ಇಲ್ದಾಗ ಅದು ಕುಡಿದ ತಕ್ಷಣ ಹಲ್ಲು ಬಂದ್ಬಿಡ್ತೈತಿ. ಅವಾಗ ಒಂದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಚಹಾ ಕುಡಿಯೋದು. ಈಗ ನೋಡ್ರಿ, ಬೆಳಿಗ್ಗೆ ಚಹಾ ಕಾಸಿದ್ದೆ, ಆದ್ರೂ ಒಂಚೂರು ಭಾಳ ಕುಡಿಯೋಕೆ ಹೋಗಲಿಲ್ಲ. ಇದ್ರಲ್ಲಿ ಒಂದೊಂದು ಕುಡಿತೀನಿ, ಒಂದೊಂದ್ಸಲ. ಚಿಕ್ಕದೈತಿ, ನಿಮ್ಗೆ ದೊಡ್ಡ ಕಾಣಿಸ್ತೈತೆ ಏನಮ್ಮ. ಗೋಡಂಬಿ ಇಟ್ಕೊಂಡ ಚಳಿ ಇದ್ದಾಗ ಹಂಗ ಕುಡಿದು ಬಿಡ್ತೀನಿ. ಚಳಿ ಇದ್ದಾಗ ಇದು ಹಲ್ಲು ಬಂದ್ಬಿಟ್ಲೆ ಸ್ವಲ್ಪ ಕುಡಿತೀನಿ. ಮೊನ್ನೆ ಸಂಡೆ ದೇವ್ರ ಕುಂದ್ರಿಸಿದ್ರಲ್ಲ, ಯಾರು ಮಾಡ್ಯಾರ? ಎಷ್ಟ್ ಚಂದ ಹೇಳಕತ್ತೀಯವ. ನೋಡ್ಲಾರ್ದನ ಮಾತಾಡ್ಬಾರ್ದಂಗ. ಮತ್ ಗ್ಯಾಸ್ ಇಲ್ಲ ಅಂದ್ರೆ ಕೇಳ್ಬೇಕು, ಯಾವ ಮಾಡಿದ್ವಿ ಏನಂತ. ಮಾಡೇ ಇಲ್ಲ, ನಾ ಬಂದಾಗ ಸುಟ್ಟು ಅಂತ ಹೇಳ್ತೀವಿ. ನೀನು ಅಲ್ಲಿದ್ದಿ, ಅವ್ರ ಮನ್ಯಾಗ ಇದ್ದಾಗ ಮಾಡ್ಯಾಳಕಿ. ವಾರಕ್ಕೆ ಒಂದ್ಸಲ ಮಾಡ್ತಾಳ.
ಅಕ್ಕಿನ ಇದ್ರಿಗೆ ಮಾಡಿ ಏನ ಇಲ್ಲೇ ಇದ್ಲನ ಅವಾಗ ನೋಡ ವಾರದಾಗ ಒಂದ್ಸಲ ತಲೆ ಸ್ನಾನ ಮಾಡ್ತಾಳ ನಮಿತ ನಾ ಬಂದಾಗಿನ ಸುಟ್ಟು ತಲೆ ಸ್ನಾನ ಮಾಡಿದ್ದ ನೋಡಿಲ್ಲ ಅಂತ ಹೇಳಾಕತ್ತ ಮೊನ್ನೆ ಸಂಡೆ ದೇವ್ರನ್ನ ಕುಂದರ್ಸಿದ್ರು ಸಂಡೆನ ಆಕಿ ಮಾಡೋದು ನಮ್ಮನ್ನ ಕನ್ಫ್ಯೂಷನ್ ಮಾಡಿ ನಮ್ಮನ್ನ ದಟ್ರನ್ ಮಾಡ್ಬಿಡ್ತಾವ ನಮ್ಮ ಸಂಡೆಕ್ಕೊಮ್ಮೆ ಮಾಡೇ ಮಾಡ್ತಾಳ ತಲೆ ಸ್ನಾನ ಯಾಕಂದ್ರೆ ದಿನಾಲು ವಾರದ ಎಲ್ಲರೂ ಅಷ್ಟೇ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳು ಸಂಡೆನ ಮಾಡ್ತಾರೆ ತಲೆ ಸ್ನಾನ ಡೈಲಿ ಅಂತೂ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಕೋಲ್ಡ್ ಇರುತ್ತೆ ಬೆಳಿಗ್ಗೆ ಬೇರೆ ಬೇಗ ಎದ್ದೇಳ್ತಾರಲ್ಲ ಸ್ನಾನ ಮಾಡ್ಕೊಂಡು ಹೋಗ್ಕೊಳಕಿ ಒಂದಿನ ಬಿಡಂಗಿಲ್ಲ ಸ್ನಾನನೇ ಯಾವಾಗಾದ್ರೂ ಒಂದ್ಸಲ 6 ಗಂಟೆ ಮ್ಯಾಗ 6:30 ಎದ್ಲು ಅಂದ್ರೆ ಅವತ್ತೊಂದು ದಿನ ಬಿಟ್ಟು ಹೋಗಿರ್ತಾಳೆ ಅಷ್ಟೇ ಮಿಕ್ಕಿದ ದಿನಾಲು ಮಾಡ್ಕೊಂಡು ಹೋಗ್ತಾಳ ಸ್ನಾನನ ಇನ್ನು ಕೆಲವೊಬ್ರು ಸ್ನಾನನ ಮಾಡಿ ಹೋಗಲ್ಲ ಹಂಗ ಕೈಕಾಲು ಮುಖ ತೊಗೊಳಕ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿರ್ತಾರೆ ಬೆಳಿಗ್ಗೆ ಚಳಿ ಐತೆ ಅಂತ ಹೇಳ್ತಾರೆ ಇದು ಪೇರೆಂಟ್ಸನ್ನು ಕೂಡ ಹಂಗ ಕಳಿಸ್ತಿರ್ತಾರೆ ಚಳಿ ಐತಿ ಬಂದ್ಮೇಲೆ ಮಾಡುವಂತ ಹೋಗಂತ ಹೇಳಿ ಬಟ್ ನಾನು ಹಂಗಿಲ್ಲ ಚಳಿ ಇದ್ರೂ ಸ್ನಾನ ಮಾಡೇ ಹೋಗಂತ ಹೇಳ್ತೀನಿ ಏನೋ ಹುಷಾರಿಲ್ಲ ಅಂದ್ರೆ ಲೇಟಾಗಿ ಎದ್ರೆ ಮಾತ್ರ ಬಿಟ್ಟು ಹೋಗಿರ್ತಾಳೆ ಅಷ್ಟೇ ಎಂತ ಚಳಿ ಇದ್ರೂ ಬೇಗ ಎದ್ದು ಮಾಡ್ಕೊಂಡು ಹೋಗ್ತಾವ ಜಾಕ ನಮ್ಮ ನೋಡ್ಲಾರ್ದ ನಾ ಮಾತಾಡ್ಬಿಡ್ತಾವ ನೋಡ್ಲಾರ್ದ ತಾನ ನೆನಪಾಗಿರ್ತಾಳ ಹಂಗಂದ್ರೆ ಹೆಂಗಾಗುತ್ತೆ ಹೇಳ್ರಿ ನೀನು ನಾ ಬಂದಾಗಿನ ಸುಟ್ಟು ಜಾಕನ ಮಾಡೇ ಇದು ತಲೆ ಸ್ನಾನ ಮಾಡೇ ಇಲ್ಲ ಅಂತ ಹೇಳಕತ್ತ ಕುತ್ಕೊಂಡು ಹೆಂಗಾಗ್ಬೇಡ ಹೇಳ್ರಿ ನಗ್ತಾವ್ರಿ ನೋಡಿ ಇನ್ನು ನಾನು ನೋಡೇ ಇಲ್ಲ ನೀ ಮಾಡಿದ್ದ ಅನ್ನೋದು ಹೆಂಗಿರುತ್ತ ನೀ ಮಾಡೇ ಇಲ್ಲ ಅನ್ನೋದು ಹೆಂಗಿರುತ್ತೆ ನೋಡ್ರಿ ಈಗ ಪಲಾವು ರೆಡಿ ಆಯ್ತು ಒಗ್ಗರಣೆ ಕೊಟ್ಟು ಅಕ್ಕಿನೂ ನೆನೆಸ್ಬಿಟ್ಟು ಹಾಕಿನಿ ಕುದಿ ಬಂದೈತಿ ಇನ್ನೊಂದು ಸ್ವಲ್ಪ ಜೋರಾಗಿ ಕುದಿ ಬರಲಿ ಜೋರಾಗಿ ಕುದಿ ಬಂತ ಮುಚ್ಚಿಡ್ತೀನಿ ಓ ಟೇಸ್ಟ್ ನೋಡಿನಿ ಎಲ್ಲ ಕರೆಕ್ಟಾಗೈತಿ ಕಾಫಿ ಮಾಡಿಕೊಟ್ಟೆ ಆಕಿಗೆ ಇಟ್ಟಾಡ್ರಿ ತಲೆ ಬಾಚ್ಕೊಳಕ್ಕೆ ಬಂದಿದ್ಲು ಅದಕ್ಕೆ ಅಲ್ಲೇ ಕುಂತ ತಲೆ ಬಾಚ್ಕೊಂಡು ವಾ ಈಗ ಮೊಸರು ಬಜ್ಜಿ ಮಾಡಬೇಕು ಹಾಂ ಬೆಳ್ಳುಳ್ಳಿ ಬಿದ್ದಿದ್ವು ಅಂತ ಸ್ವಲ್ಪ ಕೊಟ್ಲು ಮೊಸರು ಬಜ್ಜಿ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ನಾನು ಮೊಸರು ತೊಳೆದು ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿದೆ ದೀಪ ಹಚ್ಚಾಗತ್ತಿದ್ದೆ ನಮಿತ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲಲ್ಲ ಬಂದ್ರು ಇಬ್ಬರು ತಂದೆ ಮಗಳು ನಾವೇ ಇಲ್ಲಿ ಕೂತಾಳ ನಮ್ಮವನು ಬಂದು ಆವಾಗಲೇ ಬಂದಿದ್ದ ನಾನು ಪಾತ್ರೆ ತೊಳಗತ್ತಿದ್ನಲ್ಲ ಅವಾಗ ಬಂದಿದ್ಲು ನಮ್ಮವ್ವ ಕಾಫಿ ಮಾಡಿಕೊಟ್ಟೆ ಕುಡಿದು ಕುತ್ಕೊಂಡಿದ್ದೆ ನಾವೇನು ಕರ್ಕೊಂಡು ಏಯ್ ಹೋಗಿ ಬಂದ್ರಿ ಇವ್ರು ತಂದೆ ಮಗಳು ಫ್ರೆಂಡ್ ಮನೆಗೆ ಅಲ್ಲೇ ಹೋಗಿದ್ದೆ ವಿಡಿಯೋ ಮಾಡ್ಕೊಂತ ಎಲ್ಲೇ ಅಲ್ಲೇ
ಇಲ್ಲ ಇಲ್ಲ ದೀಪ ದೀಪ ಹಚ್ಚಿ ನೋಡ್ರಿ ಹೂನ ಇಲ್ಲ ಈ ವಾರ ಪೂರ್ತಿ ಹೂ ಇಲ್ದನ ಪೂಜೆ ಮಾಡೀನಿ. ಅದಕ್ಕೆ ಹೇಳಿದ್ದೆ ಅಲ್ಲಿ ದಾರಿಗೆ ಇದ್ರ ತಗೊಂಬ ಅಂತ ಹೇಳಿದ್ದೆ, ಹಂಗೆ ಬಂದಾರ. ಈಗ ಅಡುಗೆ ಮಾಡ್ಬೇಕು ನೋಡ್ರಿ. ಮನೆ ಅಂತರ ಅಡುಗೆ ಮನೆ ಎಲ್ಲ ಸ್ವಚ್ಛ ಆಗೈತಿ. ಸ್ವಲ್ಪ ಅನ್ನ ಐತಿ, ಚಪಾತಿ ಐತಿ, ಕಾಳು ಪಲ್ಯ ಅದಾವು. ತಿಂದೇ ಇಲ್ಲ ಹಗಲಲ್ಲ. ಮಧ್ಯಾಹ್ನ ಇದು ಪಲಾವ್ ತಿಂದ್ವಿ ನೋಡ್ರಿ, ಅದೆಲ್ಲ ಖಾಲಿ ಆಯ್ತು. ಹಂಗಾಗಿ ಈಗ ನಾನು ಅನ್ನ ಬ್ಯಾಳಿ ಸಾರು ಮಾಡಬೇಕು. ಬೇಳೆ ಸಾರು ಅನ್ನ ಮಾಡಿ ಊಟ ಮಾಡಿಸ್ಬೇಕು. ನಾವೇನು ಹೊಟ್ಟೆ ಖಾಲಿ ಆಗೈತಿ. ನಮ್ಮ ನಾವೇ ಅವ್ರು ಬಂದ್ಬಿಟ್ಲೆನ ಅವ್ವ ಅವ್ವ ಅಂತ ಕೂಗಕತ್ತಾವ. ಅವ್ವ ಅವ್ವ ಅಲ್ಲ ಬಂದ್ರ ನೋಡಂತ ಹೇಳ್ತಾಳ ನನಗ. ಒಂಚೂರು ಚೂರು ಎಲ್ಲ ಗೊತ್ತಾಕತಿ ಈಗ. ಇನ್ನು ಗೊತ್ತಾಗತ್ತ ಜೊಲ್ ಒಳಗ್ ಹೋತಂದ್ರ ಏನ ಅಂದೇವ ಆಗಲ್ಲೇ ಪಟ್ನ ಹೊಡಂದು. ಮತ್ ನೀ ಕಿವ್ಯಾಗ ಹಂಗ ಊದ್ತಿರ್ತಿದ್ದಕ್ಕೀಗ ಸಣ್ಣಗೆ ಏನೇನಾರ ಜೋರಾಗಿ ಮಾತಾಡ್ಬೇಕಿ ಸಿಟ್ಟು ಬರುತ್ತ. ನೀ ಸಣ್ಣ ಮಾತಾಡಿದ್ರ ಕಿವ್ಯಾಗ ಸೂಟೆ ಅವ ನನ್ನ ಅಲ್ಲಪ್ಪ ನೋಡುದು ಬಿಟ್ಟು ಹೋಗ್ಯಾನಲ್ಲ. ನಾವೇ ಏನಪ್ಪಜಿ ಬಿಟ್ಟು ಓನಮ್ಮ ಕರ್ಕೊಂಡು ಹೋಗಲ್ಲ ನಿನ್ನ. ನಾಳೆ ಹೋಗೋಣಂತೀವಿ. ಅದಕ್ಕೆ ಸುಮ್ಮನೆ ಆದ್ಲು. ನಾಳೆ ಬೇಡ ಇವತ್ತ ಕರ್ಕೊಂಡು ಹೋಗ್ರಿ ಅಂತ ನಿಂತಿದ್ಲು. ಅವರು ಇಬ್ರು ಹೋಗೋದು ಗೊತ್ತಾಗ್ಬಿಟ್ಟೈತಿ. ನನ್ನ ಹತ್ರ ನಿಂದ್ರಲೇ ಇಲ್ಲ. ಅವ್ರ ಅಪ್ಪನ ಹತ್ರ ಓಡೋಗಿ ಕುತ್ಕೊಂಡ್ಲು ಕರ್ಕೊಂಡು ಹೋಗ್ರಿ ಅಂತ ಅಂದ್ಲು. ತಂಗಿ ಬಂದ್ಲು. ಹೌದವ ತಂಗಿ ಬಂದ್ಲು. ನಾನು ಎಲ್ಲರೂ ರೂಮಿಂದ ಹೊರಗೆ ಬರ್ಲಿ, ಅಡಿಗೆ ಮನೆಯಿಂದ ಹೋಗ್ಬರ್ಲಿ. ಆಕಿ ಫ್ರೆಂಡ್ ಬಾಯಿಲೆ ಅಕ್ಕ ಅಲ್ಲ ಅವು ಅಲ್ಲ ಆಕಿ ತಂಗಿ. ಈ ಕಡೆ ಆಕಿ ಫ್ರೆಂಡ್ ಬರ್ತಡೇ ಇತ್ತಂತ ಮೊನ್ನೆ. ಅವ್ರು ಕರ್ದಿದ್ಲಂತ, ಕೈ ಬಿಡು, ಅವ್ರು ಕರ್ದಿದ್ಲಂತ. ಹಂಗಾಗಿ ಹೋಗಕ್ಕಾಗಿದ್ದಿಲ್ಲ. ಅವತ್ತು ಅವ್ರ ಅಪ್ಪ ಲೇಟಾಗಿ ಬಂದಿದ್ರಲ್ಲ. ಅಲ್ಲ ಅವತ್ತು ಮರುದಿನ ಸ್ಕೂಲ್ ಇತ್ತು. ಮತ್ತು ಅವ್ರ ಅಪ್ಪನು ಡೈಲಿ ಲೇಟಾಗಿ ಬರ್ತಾರೆ ಕೆಲಸದಿಂದ. ಇಲ್ಲಿಂದ ಹೋಗಿ ಬಂದು ಲೇಟ್ ಆಗತ್ತಂತ ಹೇಳಿ ಅವತ್ತು ಕರ್ಕೊಂಡು ಹೋಗಿದ್ದಿಲ್ಲ. ಇವತ್ತು ಹಠ ಬಿದ್ದುಬಿಟ್ಟಿದ್ಲು. ನನ್ನ ಫ್ರೆಂಡ್ ಕರ್ದಾಳ ಹೋಗ್ಬೇಕಂತೇಳಿ. ಮತ್ತು ಅವ್ರ ಅಪ್ಪ ಕರ್ಕೊಂಡು ಹೋಗಿ ಬಂದರು. ಕುಂಬಳಗೋಡು ಗೊತ್ತಿರ್ಬೋದು, ಇಲ್ಲಿ ಸುತ್ತಮುತ್ತ ಕೆಂಗೇರಿ ಸುತ್ತಮುತ್ತ ಇರೋರಿಗೆ ಗೊತ್ತಿರ್ಬೋದು. ಕುಂಬಳಗೋಡ ಅವ್ರ ಫ್ರೆಂಡ್ ಮನೆ ಇರೋದು. ಇಲ್ಲಿಂದ ಅಲ್ಲಿಗೆ 23 ನಿಮಿಷ ಗೂಗಲ್ ಇದು ಮ್ಯಾಪಲ್ಲಿ 29 ಅರ್ಧ ತಾಸು. ಹೋಗಕ್ಕೆ ಅರ್ಧ ತಾಸು, ಬರೋಕ್ಕೆ ಅರ್ಧ ತಾಸು. ಅಲ್ಲಿ ಎಷ್ಟು 1 ತಾಸು ಇತ್ರನೇ ಇದ್ದಿದ್ದಿಲ್ಲ. ಒಂದು ಅರ್ಧ ತಾಸು ಕುತ್ಕೊಂಡು ಮಾತಾಡ್ಕೊಂಡು ಕಾಫಿ ಗಿಪಿ ಚಾಪ ಕುಡಿದು ಬಂದಾರ. ಸಮೋಸ ಜಿಲೇಬಿ. ಅಲ್ಲೇ ಇನ್ನೊಬ್ರು ಫ್ರೆಂಡ್ದು ಮನೆ ಇತ್ತಂತ. ಆಕಿನ ಹೋಗಿ ಭೇಟಿಯಾಗಿ ಬಂದಾಳ ನೋಡ್ರಿ. ಖುಷಿ ಆಯ್ತಾ? ಅಳಾಕತ್ತಿದ್ಲು. ಅವ್ರಪ್ಪ ಇರು ನನಗೆ ಸುಸ್ತಾಗೈತಿ ಮಕ್ಕೊಂತೀನಿ ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಲೇನ ಅಳಕ ನಿಂತಿದ್ಲು. ಕರ್ಕೊಂಡು ಹೋಗಲ್ಲ ನಾನು ಅಂತಂದು. ಹಿಂಗದ ನೋಡ್ರಿ ನಮ್ಮ ನಮಿತ ಅಳ್ತಾಳ ಇಷ್ಟಿಷ್ಟ ಸಣ್ಣ ಸಣ್ಣ ವಿಷಯಕ್ಕನ. ಓಕೆ, ನಾನು ಅಡುಗೆ ಮಾಡ್ತೀನಿ. ಪೂಜೆ ಗೀಜೆ ಎಲ್ಲ ಹತ್ತು ಲಗು ಅನ್ನ ಸಾಂಬಾರು ಮಾಡಿ ಊಟ ಮಾಡಿಸ್ಬೇಕು. ನಾವೇ ಹೊಟ್ಟೆ ಖಾಲಿ ಆಗೈತಕ್ಕಿದೆ. ಅದಕ್ಕೆ ಅವ್ವ ಅಂತ ಅನ್ನಕತ್ತಾಳ. ಇದು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ನೋಡ್ರಿ ಬ್ಯಾಳಿ ಹಾಕ್ಕೊಂಡಿನಿ, ಬ್ಯಾಳಿ ತೊಳೆಗತ್ತೀನಿ ಈಗ. ಬ್ಯಾಳಿ ತೊಳೆದೆ. ಈಗ ಇದಕ್ಕೆ ನೀರು ಹಾಕಿಟ್ಬಿಟ್ನಿ ಅಂದ್ರೆ ಬ್ಯಾಳಿ ನೆನಿತಾವೆ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ನಾ ಎಲ್ಲ ಹೆಚ್ಕೊಂಡು ರೆಡಿ ಮಾಡೋದ್ರೊಳಗೆ ಬ್ಯಾಳಿ ನೆನಿತೈತಿ. ಬೇಗ ಮೆತ್ತಗೆ ಬೆಂದ್ಬಿಡ್ತೈತಿ.
ಈಗ ಅವನ್ನ ಹಚ್ಕೊತೀನಿ ನಾನು ನೀರು ಹಾಕಿ ಹಚ್ಕೊಂಡು. ಫ್ರೆಂಡ್ಸ್ ನೋಡಿರಿ ಈಗ ಒಗ್ಗರ್ನಿಗೆ ಇದು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿನಿ ಇಲ್ಲೇ ಕಸ ಎಲ್ಲ ಐತಿ ಹೊರಗೆ ಹಾಕ್ಬೇಕು. ಒಂದು ಕುಕ್ಕರ್ ಒಳಗೆ ಅನ್ನಕ್ಕೆ ಇಟ್ಬಿಟ್ಟಿನಿ, ಇನ್ನೊಂದು ಕುಕ್ಕರ್ ಒಳಗೆ ಸಾರಿಗೆ ಇಟ್ಟೀನಿ. ನಮ್ಮ ನವ್ಯಾಗ ಹೊಟ್ಟೆ ಹಸ್ತೈತಿ, ಅದಕ್ಕೆ 2 ಕುಕ್ಕರ್ನಾಗೂ ಮಾಡಿಬಿಟ್ರೆ ಆಯ್ತು ಲಘುನ ಹಾಕೈತೆ ಅಂಥೇಳಿ ಮಾಡಾಕತ್ತೀನಿ. ನಾಳೆ ಹೆಂಗಾದ್ರೂ ರಜೆ ಇರುತ್ತೆ, ಹಾಗಾಗಿ 2 ಕುಕ್ಕರ್ನಾಗೂ ಅನ್ನಕ್ಕೆ ಸಾರಿಗೆ ಇಟ್ಬಿಟ್ಟಿನಿ ನೋಡಿರಿ. 2 ಹೆಂಗದ ಈಗ 2 ವಿಜಲ್ ಕೂಗಿದ್ಮೇಲೆ ಅದ್ರಾಗ ಒಗ್ಗರ್ನಿ ಕೊಟ್ಬಿಡ್ತೀನಿ ಸಾಂಬಾರು. ಇದು ಅನ್ನನ ಆಗಿಬಿಡುತ್ತೆ, ಅಷ್ಟರೊಳಗೆ ವಿಜಲ್ ಹೋಗ್ಬಿಡ್ತೈತಿ. ಊಟ ಮಾಡಿಸ್ಬೋದು ನವ್ಯಾಗ. ನಮಗೇನು ಬೇಗ ಹೊಟ್ಟೆ ಹಸ್ತಿಲ್ಲ, ನವ್ಯಾಗ ನೋಡ್ರಿ ಪಾಪ, ಅದಕ್ಕೆ 2ದಾಗ ಇಟ್ಟಿನಿ. ಅದು ವಿಜಲ್ ಕೂಗಿದ ತಕ್ಷಣ ಒಗ್ಗರ್ನಿ ಕೊಟ್ಬಿಡ್ತೀನಿ. ಏನು ಏನಿಲ್ಲ ಅಂದ್ರೆ ಹೋಗಿ ಹಂಗಾದ್ರೆ ಆಯ್ತು ನೋಡ್ರಿ. ಈಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಸಾಂಬಾರಿಗೆ ಒಗ್ಗರ್ನಿ ಕೊಟ್ಟೆ, ಅನ್ನನ ರೆಡಿ ಆಯಿತು. ವಿಜಲ್ ಕೂಗಿದ್ವಿ 2 ಲಘುನ ಆಯಿತು ನೋಡ್ರಿ. ಸಾಂಬಾರು ಅನ್ನ ಉಪ್ಪು ಹಾಕಿನಿ, ಒಂದು ಕುದಿ ಬಂತಂದ್ರೆ ಸಾಕು, ಆರಿಸ್ಬಿಡ್ತೀನಿ. ಬ್ಯಾಳೆ ಸಾರು ಇದು ನಿನ್ನ ರಾತ್ರಿದ ಅನ್ನ ಉಳ್ದೈತೆ ಒಂದು ಸ್ವಲ್ಪ. ಇದು ಕಾಳು ಪಲ್ಯ, ಇದನ್ನು ಬಿಸಿ ಮಾಡಬೇಕು. ಕಾಳು ಪಲ್ಯ ಚಪಾತಿ ಅದಾವು, ತಿಂದೇ ಇಲ್ಲ, ಹಾಗಾಗಿ ಬಿಸಿ ಮಾಡಿಕೊಂಡು ಊಟ ಮಾಡೋದ ನೋಡ್ರಿ. ಇವು ಹಣ್ಣು ಮೊನ್ನೆ ರಾಮ್ಫಲ ಇವು ಅಂತ ಹೇಳ್ಬಿಟ್ಟು ತೋರಿಸಿದ್ನಲ್ಲ, ಒಬ್ಬರು ಪವಿತ್ರ ಸಿಸ್ಟರ್ ಕೇಳಿದ್ರು, ಇವನ್ನ ಎಲ್ಲಿಂದ ತೊಗೊಂಬಂದಿರಿ ಅಂತಂದು, ಎಲ್ಲಿ ಸಿಕ್ತು ಅಂತಂದು. ಇದು ನಮ್ಮ ಮನೆ ಒಂದು 2-3 ಮನೆ ಆದಮೇಲೆ ಐತಿ ಒಬ್ರದ್ದು ಮನೆ. ನಮ್ಮ ಮನೆಯವ್ರಿಗೆ ಪರಿಚಯ ಅವ್ರ ಮನೆ ಹತ್ರ ಮರ ಐತಂತಿದ್ರದ್ದು, ಅಲ್ಲೇ ಬೆಳಿತಾವಂತ. ಅವತ್ತು ಕೇಳಿದ್ರು ಅವರು ನೋಡ್ರಿ, 2 ಕೊಟ್ಟು ಕಳ್ಸ್ಯಾರ ನಮ್ಮ ಮನೆಯವ್ರಿಗೆ. ಚೆನ್ನಾಗಿತ್ತದು ಮೊನ್ನೆ. ಇವು ಕಾಯದವು ಪೂರ್ತಿ ಹಣ್ಣಾದ್ಮೇಲೆ ಪುತು ಅಂದರೆ ಮೆತ್ತಗಾಗುತ್ತೆ. ಮೆತ್ತಗಾದ್ಮೇಲೆ ಅದು ಹಣ್ಣಾಗೈತೆ ಅಂತ ಅನ್ಕೋಬೇಕು. ಹಣ್ಣಾದ್ಮೇಲೆ ಸ್ವೀಟು, ತೀರ ಸ್ವೀಟ್ ಇರಲ್ಲ, ಸೇಮ್ ಇದ್ರ ಥರ ಸೀತಾಫಲ ಬರುತ್ತೆ ನೋಡ್ರಿ, ಅದೇ ಥರನ ಸ್ವೀಟ್ ಇರ್ತೈತಿ. ಚೆನ್ನಾಗಿತ್ತು. ಹಣ್ಣಾದ್ಮೇಲೆ ತಿಂದರು ನಮ್ಮ ಮನೆಯವರು, ನಮಿತಾ. ನಾನೊಂದು ಸ್ವಲ್ಪ ತಿಂದೆ. ರೂಢಿ ಇಲ್ಲಿ ನೋಡ್ರಿ, ತಿಂದೇ ಇರೋ ಹಣ್ಣನ್ನ ತಿನ್ನೋಕೆ ಒಂಥರ ಅನ್ನಿಸ್ತೈತಿ ನನಗೆ. ತಿಂದು ರೂಢಿ ಇದ್ರೆ ಅದು ತಿನ್ಬೋದು. ಒಟ್ಟು ತಿಂದೇ ಇಲ್ಲ ಈ ಹಣ್ಣು, ಅದಕ್ಕೆ ಅವತ್ತು ತಿನ್ನಂತಂದು ಕೊಟ್ಟಿದ್ರು. ಒಂದು ಚೂರ ತಿಂದೆ, ನನಗೆ ಒಂಥರ ಏನೋ ಇದಾಯಿತು. ನೋಡೋಣ ಈ ಸಲ ಇದು ಹಣ್ಣು ಆತಂದ್ರೆ ತಿಂತೀನಿ. ಕಾಯದವು ಇನ್ನು 2 ಕೊಟ್ಟು ಕಳ್ಸ್ಯಾರ. ಮತ್ತು ಅವ್ರ ಮನೆ ಮುಂದೆ ಐತಂತಿದೇನೋ ಮರ, ಅದನ್ನು ಕೊಟ್ಟು ಕಳ್ಸಿದ್ರು. ಫ್ರೆಂಡ್ಸ್ ನೋಡ್ರಿ, ಇವಾಗ ರಾತ್ರಿ ಊಟಕ್ಕೆ ಹಾಕೊಂಡು ಕುಂತಾರೆ ನಮ್ಮ ಅಜ್ಜಿ. ಮಾತಾಡೋ, ತಿಂದೇಳು ಅಂತ ಹೆಂಗಾಗೈತಿ? ಬನ್ರಿ ಊಟ ಮಾಡೋಣ. ಅಲ್ಲಿ ನಿಂತ್ಕೊಂಡು ಹೇಳು. ಹಿಂದಕ್ಕೆ ಸರಿ ಹಿಂದಕ್ಕೆ. ಈಗ ಮಾತಾಡು. ಊಟ ಮಾಡೋಣ ಬರ್ರಿ. ಏನೇನು ಮಾಡಾಳ ಮಗಳು? ಕಾಳು ಪಲ್ಯ, ಚಪಾತಿ, ಶೇಂಗಾ ಚಟ್ನಿ. ಚಿಂದೇಳು ಹೆಂಗಾಗೈತಿ? ಅಯ್ಯ ತೆಗಿಬೇಕಿಲ್ಲ ಅವ ಈಗ ಕೋಡಿದಾಗಲ್ಲ. ಬನ್ರಿ ಊಟ ಮಾಡೋಣ. ಚೆನ್ನಾಗೈತಿ. ಫಸ್ಟ್ ತಿಂದು ಹೇಳು, ಹಂಗೆ ಹೇಳು. ಬ್ಯಾನದ ಸೂಪರಾ? ಇಲ್ಲಿ ನೀರು ಕಾಸ್ಕೊಂಡು ಹಾಕೋತಾರೆ ನೋಡ್ರಿ. ಪಲ್ಯ ಬಿಸಿ ಮಾಡಿದೆ. ಏನೈತಿ? ಅನ್ನ, ಹಾಲು. ಇದು ನೋಡಿ ಹೂರನ್ನ ತೆಗೆದಿಟ್ಟು ಮಾಡ್ಬೇಕಂತಂದು ಮಾಡಲಿಲ್ಲ. ಅನ್ನ, ಬ್ಯಾಳೆ ಸಾಂಬಾರು ತೋರಿಸ್ತೀನಿ ಬರ್ರಿ. ಬ್ಯಾಳೆ ಸಾಂಬಾರು, ಚಪಾತಿ. ಅಲ್ಲಿ ಹೊರಗೆ ನಮ್ಮ ಅಪ್ಪ, ಮಮ್ಮಿ, ನಾನು ಊಟಕ್ಕೆ ಹಾಕ್ಕೊಂಡಿದ್ದೆ. ವಿಡಿಯೋ ಮಾಡಕ್ಕೋತೀನಿ. ನಾವೇ ಅನ್ಸಕತ್ತೀವಿ ನೋಡಿ ಫ್ರೆಂಡ್ಸು. ಹಸ್ಕೊಂಡಿದ್ಲ ಅದಕ್ಕೆ ಎಲ್ಲ ಇಲ್ಲೇ ತಂದಿಟ್ಟು ಊಟ ಮಾಡಕತ್ತಿಲ್ಲ. ಹಸ್ಕೊಂಡು ಹಾಕಿ ತಿನ್ಸಾಕತ್ತೆ. ಇವರು ಹಸ್ಕೊಂಡಾರ ಎಲ್ಲ ಒಬ್ಬೊಬ್ರು ಹಾಕೊಂಬಾರ. ಈ ಕಡೆ ಬಾ, ಒಬ್ಬೊಬ್ರು ಹಾಕೊಂಬಂದು ತಿನ್ನಾಕತ್ತಾರ. ನಮ್ಮ ನಾವ್ಯಾಗ ಚಪಾತಿ ತಿನ್ಸಾಕತ್ತೀನಿ. ಒಂದು ತಿಂದೀಗ ಬರೀ ಅನ್ನ ಇಲ್ಲೇ ತಿಂತೀನಿ. ಬ್ಯಾಳಿ ಸಾರು, ಶೇಂಗಾ ಚಟ್ನಿ ಪುಡಿ ಎದ್ದೆದ್ದು ತಿನ್ಸಾಕತ್ತೀನಿ. ತಿಂತೀನಿ. ಹೆಂಗಾಗೈತಪ್ಪ? ಚೆನ್ನಾಗೈತಾ? ಈಗ ಅಲ್ಲಿ ನೀರಿಗಿಟ್ಟು ಬಂದು ಕೂತಾರ, ನೋಡ್ಬೇಕು ಏನಾಗತ್ತಂತಂದು. ಮರ್ತಿರ್ತಲ್ಲ
ನಾನು ಟೈಮ್ ಮರ್ತಿ ಹಂಗೆ ಬಂದು ಕುಂದಿರ್ತಾರ. ನಾಳೆ ತಿನ್ಸ್ಲೇನಾ? ನಾವೇ ನೋಡ್ರಿ ಅವ್ರ ಅಜ್ಜಿ ಎಲ್ಲ ನನ್ನ ತಿನ್ನಕತ್ತೀನಿ. ಅಣ್ಣ ಅಣ್ಣ ಮುಂದೈತ ಇಲ್ಲಿ ನೀರು ಆಫ್ ಮಾಡ್ಯಾರ, ಮುಚ್ಚೆ ಇಲ್ಲ ಮ್ಯಾಗ ಮುಚ್ಚೆ. ನಾನು ಊಟ ಮಾಡ್ತೀನಿ ರೀ, ಬನ್ನಿ ಎಲ್ಲರೂ ಊಟ ಮಾಡೋಣ. ಅನ್ನ ಬೆಳೆಸರು ತುಪ್ಪ ಕಾಳು ತೊಗೊಂಬಂದ್ಬಿಡಮ್ಮ. ಕಾಳ ನೋಡ್ರಿ ಬಿಸಿ ಮಾಡೀನಿ. ತೊಗೊಂಬ ಮೊಸರು ಇಷ್ಟ ಆಯ್ತಾ ಬೆಳಿಗ್ಗೆ? ಐತಿ ಬೇಕಾ? ತೆಗೆದಿಡ್ಬೇಕಾ? ಸ್ವಲ್ಪ ಕಡಿಮೆ. ಓಕೆ ಫ್ರೆಂಡ್ಸ್, ಊಟ ಮಾಡಿ ಮತ್ತೆ ಸಿಗ್ತೀವಿ. ಅಯ್ಯೋ ನಾವೇ ಇದನ್ನ ಅನ್ನ ನುಂಗ್ಬೇಕಂತಾಳೆ. ಈಗ ನಾನು ಊಟಕ್ಕೆ ಕುಂತೀನಿ ಅಂತ ಬಾಯಿ ತೆಗಿತಾ. ಓಕೆ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಬೆಳಿಗ್ಗೆ ರಾಗಿ ಗಂಜಿ ಮಾಡೀವಿ ನೋಡ್ರಿ. ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಏನೋ ಹಲ್ಲು ನೋವು ಬಂದೈತಿ. ಬನ್ನಿ ಫ್ರೆಂಡ್ಸ್ ಎಲ್ಲ ರಾಗಿ ಗಂಜಿ ಕುಡಿಯೋಣ. ಇಲ್ಲಿ ನೋಡ್ರಿ ನಮ್ಮ ಅಪ್ಪ ಚಿಕನ್ನಿಗೆ ಮಸಾಲ ರೆಡಿ ಮಾಡ್ಕೊಳಕ್ಕೋತಾರ. ಚಿಕನ್ ಇನ್ನೂ ತಂದಿಲ್ಲ. ಚಿಕನ್ ಮಸಾಲ ರೆಡಿ ಮಾಡ್ಕೊಳಕ್ಕೋತಾರ. ಇದು ನಮ್ಮ ಮಮ್ಮಿಗೆ ಕೊಡೋಣ. ಏನ್ ಕಡಿಯಾಕತ್ತಿದ್ದಾವ ಕೈ ನೋಡು, ಎರಡತ್ರ ಕಡ್ದವ್. ಮೊನ್ನೆ ಇದಾಗಿತ್ತು, ಇವತ್ತು ಇದಾಗಿತ್ತು. ತಗೋ ಫ್ರೆಂಡ್ಸ್ ನೋಡ್ರಿ, ನಮ್ಮ ನಮಿತಾ ರಾಗಿ ಗಂಜಿ ಮಾಡ್ಯಾಳ. ರಾಗಿ ಮುದ್ದೆ ಮಾಡಿದ್ದೆ. ಆಮೇಲೆ ನಮ್ಮಮ್ಮ ರಾಗಿ ಗಂಜಿ ಮಾಡಿದ್ರು. ಮುದ್ದೆ ಮಾಡಿಟ್ಟಿದ್ಲು, ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಗಂಜಾಗಿತ್ತು. ಪರವಾಗಿಲ್ಲ ಮಾಡ್ಯಾಳ. ಚಾ ಕುಡಿಯೋಂಗಿಲ್ಲ ಈಗ ನಾವು, ಅದಕ್ಕೆ ರಾಗಿ ಗಂಜಿ ಮಾಡಿದ್ವಿ. ಇದು ಹಲ್ಲು ನೋವಿನ ಸಲುವಾಗಿ ರಾಗಿ ಗಂಜಿ ಕುಡಿಯ ಹಣೆ ಬರಬಂದು. ರಾತ್ರಿ 2:30ಗೆ ಬಂದ್ಬಿಡ್ತೀವಿ ಈ ಕಡೆ ಬಂದು. ಬಾತಿರೋದು ನೋಡ್ರಿ ನಮ್ಮ ಮಮ್ಮಿದು. ಕೈ ತೆಗಿ, ಈಗ ಮಗ ತೋರ್ಸಿ, ಈ ಕಡೆ ತೋರ್ಸಾ ನೋಡ್ರಿ. ಈ ಕಡೆ ಬಾತಿಲ್ಲ, ಅಲ್ಲ ಡಿಫ್ರೆಂಟ್ ತೋರ್ಸಾಕತ್ತಿರೋದು. ಹಿಂಗೆ ಸ್ಟ್ರೈಟ್ ಹಿಂಗಿರು ನೋಡ್ರಿ. ಇಲ್ಲಿ ನಮ್ಮ ನವ್ವಿ ಗೂವಿ ನಿಂತಾಳ ನೋಡ್ರಿ. ಇಲ್ಲಿ ಅವ್ರ ಅಜ್ಜಿ ನಮ್ಮ ಅಂಟಿ ಮನೆಗೆ ಹೋಗ್ಯಾರ ನೋಡ್ರಿ. ಇಲ್ಲಿ ನಿಂತಾಳ. ಹೆಂಗಾಗಿತ್ತವ? ಪರವಾಗಿಲ್ಲ. ಏನೇ ಈ ಥರ ಕಾಸಿದ್ದ. ನಮ್ಮ ಅಪ್ಪಂಗೆ ಒಂದು ಕೆಲಸ ಮಾಡಕ್ಕೆ ಒಂದು 20 ಮಂದಿ ಬೇಕು. ಎಲ್ಲಿದಾವು ಧನಿಯಾ ಕಾಳು? ಮ್ಯಾಗ ಕೆಳಗ ಎಲ್ಲಿ? ಮತ್ತು ಫ್ರೆಂಡ್ಸ್ ನೋಡ್ರಿ, ಇವಾಗ ನಮ್ಮ ಮಮ್ಮಿ ಮಕ್ಕೊಂಡಾರ. ನಮ್ಮ ನಾವೇ ಇಲ್ಲೇ ಕುಂತಾಳ ಹೋಗಿ ಪಕ್ಕಕ್ಕೆ. ನಮ್ಮ ಮಮ್ಮಿ ಹೌದು ಮಮ್ಮಿ ಮಕ್ಕೊಂಡೈತಿ. ಹೌದು ನೋಡ್ರಿ, ಅವ್ರ ಮಮ್ಮಿ ಮಕ್ಕೊಂಡಾಳ ಅಂತಂದು ಹೇಳಕ್ಕೆ ಕುಂತಾಳ. ನಮ್ಮ ನವ್ಯ ಹುಷಾರಿಲ್ಲ ಆಕೆಗೆ, ಮಮ್ಮಿಗೆ. ನಮ್ಮಪ್ಪ ಇಲ್ಲಿ ಚಿಕನ್ ಮಾಡ್ಯಾರ. ಆಮೇಲೆ ಅನ್ನಕ್ಕಿಟ್ಟೆ. ಕುಕ್ಕರ್ ಆನ್ ಮಾಡಿ ಏನು ಇಲ್ಲ, ಸಿಟಿ ಹಾಕಿಲ್ಲ ನೋಡ್ರಿ. ಚಿಕನ್ ಸಾಂಬಾರು, ಅನ್ನ, ನೋಡ್ರಿ ದೋಸೆ. ಮಮ್ಮಿಗೆ ಆಮ್ಲೆಟ್ಟು. ಈಗ ಆಮ್ಲೆಟ್ ಹಾಕ್ಕೊಡ್ಬೇಕಂತ ಆಮ್ಲೆಟ್ ಹಾಕ್ಕೊಡೋಣ ಬಿಡ್ರಿ. ನಾವು ಎಳ್ಳೆಲ್ಲ ಆಗೈತಿ ಇವತ್ತು ನೋಡ್ರಿ. ಆಕಿದು ಇಲ್ಲಿ ಸಾಂಗು ಮ್ಯೂಟ್ ಮಾಡಿನ, ಅದಕ್ಕೆ ಇಷ್ಟ ಮಾಡಾಕತ್ತಾಳೆ ನೋಡ್ರಿ. ಈಕಿ ಇದು ಅಂತ ಕೊಡ್ಬೇಕ್ರಿ. ಈಕಿ ಇಲ್ಲಿದಾಳ. ಈಕಿ ನೋಡ್ರಿ, ಈಕಿ ಇಲ್ಲಿದಾಳ ನೋಡ್ರಿ. ಈಕಿ ಸರಿ ಇಲ್ಲ. ಈಕಿ ಡುಮ್ಮಿ ಸೈಲೆಂಟ್ ಆಗಿರ್ತಾಳ, ಆಮೇಲೆ ವೈಲೆಂಟ್ ಆಗ್ತಾಳ. ಹಾಕ್ಕೊಂಡು ನನಗೆ ನೋಡ್ರಿ ಹೆಂಗೆ ಚೂರಳ್ಳಿ ನಿನ್ನೆ ನೋಡ್ರಿ.
ನೋಡ್ರಿ ಇಲ್ಲಿ ಹೆಂಗೆ ಚೂರಲ್ಲ ನಂಗೆ ಅವ್ರ ಅಜ್ಜಿ ಹೋಗಿದ್ದಕ್ಕೆ ಈಕಿನ ಫ್ರೆಂಡ್ಸು ನಂಗೆ ಚೂರಿದಕ್ಕಿ ಈಕಿನ ಇಲ್ದಾಳ ನೋಡ್ರಿ ಈಕಿನ ಬೈರ್ರಿ ಈಕಿಗೆ ಹೇಳ್ತೀನಿ ಈಗ ನೋಡ್ರಿ ತಪ್ಪೈತಿ ಹೆಂಗೆ ಕುಂತಾಳ ಸುಮ್ಮನೆ ಹಾಂ ನೀನ ಹಾಂ ಬ್ಯಾನ್ರಿ ನಿನಗೇನು ಸುಸ್ತಾತು ಏನು ಮಾಡಿ ಸುಸ್ತಾತು ನಿನಗೆ ಏನು ಹಾಕಕ್ಕೆ ಕುಂತಿಯಪ್ಪ ಕಸ್ತೂರಿ ಮೆಂತಿ ಹಾಕಕ್ಕೆ ಕುಂತಾರ ಅದು ಕುದಿ ಹಾಕೋತೈತಿ ಶುರು ಮಾಡ್ಕೊಂಡು ಕುಡಿ ಸಾಕು ನೋಡ್ರಿ ಬಿಸಿ ಬಿಸಿ ಚಿಕನ್ ಸಾರು ಬನ್ನಿ ಎಲ್ಲರೂ ತಿನ್ನೋಣ ನೋಡ್ರಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ರೆಡಿ ಆಯಿತು. ಚಿಕನ್ ಸಾಂಬಾರು ಅನ್ನೋದಕ್ಕಿಂತ ಗ್ರೇವಿ ಅನ್ನೋದು ಬೆಟ್ರ್. ಇದನ್ನು ಗಟ್ಟಿಯಾಗಿ ಮಾಡಿ ದೋಸೆ ಚಿಕನ್ ಸಾರು ಈಗ ನಾನು ಆಕಿಗೆ ತಿನ್ಸಕ್ಕೆ ಬಂದೀನಿ. ನಾವ್ಯಾಗ ಪ್ಲೇಟ್ನಾಗ ಹಾಕ್ಬಿಡಿ. ಪ್ಲೇಟ್ನಾಗ ಇಟ್ಟಾಕು. ಪೀಸ್ ಕೆಳಗಾಗಿರ್ತೀನಿ. ಆಕಿಗೆ ಎರಡು ಹಾಕು, ನನಗೇನು ಬೇಡ, ಸಾಕ್ಬಿಡು. ಮೆತ್ತನ ಎರಡು ಹಾಕಿ. ನಾವ್ಯಾಗ ಒಂದು ಎರಡು ಹಾಕಿ ಸಾಕು. ಬೇಡ. ನಾವ್ಯಾಗ ತಿನ್ನಿಸ್ಬೇಕು ನೋಡ್ರಿ. ಹಸ್ಕೊಂಡಾಳ ನವ್ಯ. ನಮ್ಮ ಮನ್ಯಾಗ ಪಡ್ಡು ಯಾಕೋ ಇಷ್ಟಪಡ್ವಲ್ರು, ಅದಕ್ಕೆ ಹಂಗೆ ಇಟ್ಟಿದ್ದೆ ಹಿಟ್ಟು ಪಡ್ಡಿಂದು. ನನಗಂತರೂ ಹಲ್ಲು ನೋವು, ರಾಗಿ ಗಂಜಿ ಕುಡಿದು ಕೂತಿದ್ದೆ. ಈಕಿ ಒಂದು ಚೂರು ತಿಂದ್ಲು. ತಲೆ ನಾವೇ ತಿನ್ನು. ತಿನ್ನಿಸ್ತೀನಿ ಫ್ರೆಂಡ್ಸು. ನಮಿತಾನು ಹಾಕ್ಕೊಂಡು ಆಡ್ರಿಕಿನ ತಿಂತಾಳೀಗ. ಆಕಿ ಫೇವ್ರೇಟ್ ಇವತ್ತು. ಫುಲ್ ಮಸ್ತ್ ಮಜಾ ಮಾಡ್ತಾ, ಎಂಜಾಯ್ ಮಾಡ್ತಾ ಅದಿಲ್ಲ. ನಿನ್ನ ಒಂಥರ ಎಂಜಾಯ್, ಇವತ್ತು ಒಂಥರ ಎಂಜಾಯ್ ಆಕಿದೆ. ನಮ್ಮದೇನೇ ಇಲ್ಲ, ನಮ್ಮದೇನೇ ಎಂಜಾಯ್ ಇಲ್ಲ ನೋಡ್ರಿ. ಚಲೋ ಬಂದೈತಿ ಚಿಕನ್ನು ಸಾರು. ನಾನಿನ್ನೂ ತಿಂದಿಲ್ಲ, ಅಕ್ಕಿ ತಿನ್ನಿಸ್ತೀನಿ. ಬಾಯಾಗೈತೆ ನೀನು. ಹೆಂಗಾಗೈತವ? ಮಸ್ತಾಗೈತೆ. ತಿನ್ನಕ ಭಯ ನನಗೆ. ಬನ್ನಿ ಫ್ರೆಂಡ್ಸ್ ಎಲ್ಲ ನಾಷ್ಟ ಊಟ ಮಾಡೋಣ.